ಕಾಂಗ್ರೆಸ್ ಸರ್ಕಾರ ಈಗಾಗಲೇ 40% ಅಭಿಯಾನದ ಮೂಲಕ ಅಧಿಕಾರಕ್ಕೆ ಬಂತು. ಹಿಂದೆ ಬಿಜೆಪಿ ಇದ್ದಾಗ 40% ಕಮಿಷನ್ ತಗೋತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು. ಅದರಲ್ಲೂ ಗುತ್ತಿಗೆದಾರ ಕೆಂಪಣ್ಣ ನೇರವಾಗಿ ಬಿಜೆಪಿ ಸರ್ಕಾರದ ಸಚಿವರ ವಿರುದ್ಧ 40% ಆರೋಪ ಮಾಡಿದ್ರು. ಈಗ ಅದೇ ಕೆಂಪಣ್ಣ ಕಾಂಗ್ರೆಸ್ ಸರ್ಕಾರದ ಸಚಿವರ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಕೂಡ ಮಾತನಾಡ್ತಾ ಇದ್ದಾರೆ. ಈಗ 40% ತಿರುಗುಬಾಣ ಏನಿದೆ ಕಾಂಗ್ರೆಸ್ ಅನ್ನ ಸುತ್ತಕೊಳ್ತಾ ಇದೆ. ಅತ್ತ ಕಾಂಗ್ರೆಸ್ ನಾಯಕರು ಹಿಂದೆ ಕೆಂಪಣ್ಣಗೆ ಸಪೋರ್ಟ್ ಮಾಡ್ತಾ ಇದ್ರು, ಆದ್ರೆ ಇವತ್ತು ಕೆಂಪಣ್ಣ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಕೆಂಪಣ್ಣ ಅವರ ಹೇಳಿಕೆಯನ್ನ ಮುಂದಿಟ್ಕೊಂಡು ಬಿಜೆಪಿ ಈಗ ಕಾಂಗ್ರೆಸ್ಗೆ ಟಾಂಗ್ ಕೊಡ್ತಾ ಇದೆ. ಹಾಗಾದ್ರೆ ಈ ಬಾರಿಯ 40% ಸರ್ಕಾರ ಯಾವ ರೀತಿ ರಾಜಕೀಯದಲ್ಲಿ ರೌಂಡ್ ಹೊಡಿತಾ ಇದೆ ನೋಡ್ಕೊಂಬೋಣ. ಇಂಥ ಮುಖ್ಯಮಂತ್ರಿ ನಾವು ನೋಡಲೇ ಇಲ್ಲ. 40% ಕರಪ್ಷನ್ ಇದೆ. 40% ಸಿಎಂಗೆ ಸಿದ್ದರಾಮಯ್ಯ ಭೇಟಿ ಬಂದ ತಕ್ಷಣ ಹೇಳಿ ಕೊಟ್ರೆ ಬಹಳ ಸಂಪೂರ್ಣವಾಗಿ ಅದರ ಅರ್ಥ ಆಗ್ತದೆ. ದಾಖಲೆ ಕೊಟ್ರೆ ಪ್ರಧಾನಮಂತ್ರಿಗಳು ಪತ್ರ ಬರೆದು ಪತ್ರಿಕೆ ರಿಲೀಸ್ ಮಾಡಿದ್ರೆ ಇಷ್ಟೇ ಬೇಕಾಗಿತ್ತು ಕಾಂಗ್ರೆಸ್ ಅವರಿಗೆ. ಕಂಪ್ಲೇಂಟ್ ಕೊಟ್ರೆ ಅದ್ರ ಮೇಲೆ ಕೂಡಲೇ ತನಿಖೆ ಮಾಡಿಸೋಂತ ಆದೇಶ ಮಾಡಿ. ಆಗಿನ ಕಾಲದಲ್ಲಿ 40% ಇದೆ ಅಂತ ಈಗೂ ಅದನ್ನು ಕಂಟಿನ್ಯೂ ಆಗ್ತದೆ ವಿತ್ ಥ್ರೂ ಅಫಿಷಿಯಲ್ಸ್. ಬಹಳ ಕರಪ್ಷನ್ ಮ್ಯಾಕ್ಸಿಮಮ್ ಲೆವೆಲ್ ಹೋಗಿದೆ. ಕಮಿಷನ್ ಪೇಸಿಎಂ ಇದು ಬೊಮ್ಮಾಯಿ ನೇತೃತ್ವದ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರಯೋಗಿಸಿದ್ದ ಬ್ರಹ್ಮಾಸ್ತ್ರ. ಬೊಮ್ಮಾಯಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಕಾಮಗಾರಿಗಳಲ್ಲಿ 40% ಕಮಿಷನ್ ಹೊಡಿತಾ ಇದೆ ಅಂತ ಆರೋಪಿಸಿದ್ದ ಕಾಂಗ್ರೆಸ್ ಇವೆಲ್ಲ ಹಣ ನೇರವಾಗಿ ಅಂದಿನ ಸಿಎಂ ಬೊಮ್ಮಾಯಿ ಖಾತೆಗೆ ಹಾಕಲಾಗ್ತಿದೆ ಅಂತ ಆರೋಪಿಸಿ ವಿನೂತನವಾಗಿ ಪೇಸಿಎಂ ಅನ್ನೋ ಅಭಿಯಾನ ಹಮ್ಮಿಕೊಂಡಿತ್ತು. ಬೊಮ್ಮಾಯಿ ಸರ್ಕಾರದ ಕೊನೆ ಘಳಿಗೆಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಪ್ರಯೋಗಿಸಿದ್ದ 40% ಬಾಣಕ್ಕೆ ಬಿಜೆಪಿ ಅಧಿಕಾರ ಕಳೆದುಕೊಂಡಿದ್ದಲ್ಲದೆ ಚುನಾವಣೆಯಲ್ಲಿ ಹೀನಾಯ ಸೋಲು ಕಂಡಿತ್ತು. ಆದ್ರೆ ಅಂದು ಕಾಂಗ್ರೆಸ್ ನಾಯಕರು ಮಾಡಿದ್ದ 40% ಕಮಿಷನ್ ಆರೋಪದ ಕುಣಿಕೆ ಕಾಂಗ್ರೆಸ್ ಸರ್ಕಾರಕ್ಕೂ ಸುತ್ತಿಕೊಳ್ಳೋ ಲಕ್ಷಣ ಕಾಣ್ತಿದೆ. ಕಾಂಗ್ರೆಸ್ಗೂ ಸುತ್ತಿಕೊಳ್ತಾ 40% ಕಮಿಷನ್ ಕುಣಿಕೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವೂ ಕೆಂಪಣ್ಣ ಕೆಂಗಣ್ಣು. ಆಗಿನ ಕಾಲದಲ್ಲಿ 40% ಇದೆ ಅಂತ ಈಗೂ ಅದನ್ನು ಕಂಟಿನ್ಯೂ ಆಗ್ತದೆ ವಿತ್ ಥ್ರೂ ಅಫಿಷಿಯಲ್ಸ್. ಹಿಂದಿನ ಸರ್ಕಾರದಲ್ಲಿ 40% ಕಮಿಷನ್ ಅಂತ ಆರೋಪ ಇತ್ತು, ಈಗಲೂ ಅದು ಕಂಟಿನ್ಯೂ ಆಗಿದೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವೇ ಆರೋಪ ಮಾಡಿದ್ದಾರೆ. ಈಗಿನ ಸರ್ಕಾರದ ಶಾಸಕರು ಇದರಲ್ಲಿ ಭಾಗಿಯಾಗಿಲ್ಲ, ಆದ್ರೆ ಅವರ ಕೆಳಗೆ ಇರೋ ಅಧಿಕಾರಿಗಳೇ ಕಮಿಷನ್ ಇಲ್ಲದೆ ಯಾವುದೇ ಕೆಲಸ ಮಾಡಲ್ಲ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ 40% ಇದೆ ಅಂತ ಈಗೂ ಅದನ್ನು ಕಂಟಿನ್ಯೂ ಆಗ್ತದೆ ವಿತ್ ಥ್ರೂ ಅಫಿಷಿಯಲ್ಸ್. ಅರ್ಲಿಯರ್ ಏನಾಗ್ತದೆ, ಸ್ಟ್ರೈಟಾಗಿ ನಾವು MLA ಹತ್ರ ಹೋದರೆ ಅವ್ರ ಮನೆಗೆ ಹೋದರೆ ಎಷ್ಟು ದುಡ್ಡು ಕೊಟ್ರಿ ಕೆಲಸ ಮಾಡ್ಕೊಂಡು ಅಂತ ಹೇಳ್ತೀವಿ. ಈಗ ಯಾವುದೇ MLA ಇದುವರೆಗೂ ಅಥವಾ ಮಿನಿಸ್ಟ್ರಿ ಆಗಲಿ ನಮಗೆ ದುಡ್ಡು ಕೊಡಿ ಅಂತ ಕೇಳಿಲ್ಲ. ಕೊಟ್ಟಿದ್ರೆ ಅದನ್ನು ಹೇಳ್ತಿದ್ವಿ, ನಮಗೇನು ಭಯ ಇರಲಿಲ್ಲ. ಆದರೆ ಅಫಿಷಿಯಲ್ಸು ದೇ ಆರ್ ಕಲೆಕ್ಟಿಂಗ್ ದಿ ಮನಿ ಆ್ಯಂಡ್ ಭಾಳ ಕರಪ್ಷನ್ ಅಂದರೆ ಮ್ಯಾಕ್ಸಿಮಮ್ ಲೆವೆಲ್ ಹೋಗಿದೆ. ಅದರಲ್ಲಿ ಅಫಿಷಿಯಲ್ಸ್ ಇನ್ವಾಲ್ವ್ಮೆಂಟ್ ಇದೆ. ಇತ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೆಂಪಣ್ಣ ಕಮಿಷನ್ ಆರೋಪ ಮಾಡ್ತಿದ್ದಂತೆ ಕೇಸರಿಪಾಳೆಯ ಅಲರ್ಟ್ ಆಗಿದೆ. ಕೆಂಪಣ್ಣ ಆರೋಪವನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಿದ್ದಾರೆ. ಈ ಸರ್ಕಾರದಲ್ಲಿ 40 ಅಲ್ಲ, ಅದಕ್ಕಿಂತ ಜಾಸ್ತಿ ಇದೆ. ವಿಧಾನಸಭೆಯ ಪ್ರತಿಯೊಂದು ಕಲ್ಲು ಕೂಡ ಭ್ರಷ್ಟಾಚಾರದ ಬಗ್ಗೆ ಕಥೆಗಳು ಹೇಳ್ತಿದೆ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಆಗಿದೆ ಅಂತ. ಬಡವ್ರನ್ನೂ ಬಿಡ್ತಾ ಇಲ್ಲ, ನೊಂದವ್ರನ್ನೂ ಬಿಡ್ತಾ ಇಲ್ಲ, ಯಾರನ್ನೂ ಬಿಡ್ತಾ ಇಲ್ಲ. ಟ್ರಾನ್ಸ್ಫರ್ ಒಂದು ದೊಡ್ಡ ದಂಧೆ ಆಗಿದೆ. ಕಾಂಟ್ರಾಕ್ಟ್ಗಳಿಂದ ವಸೂಲಿ ನಡೀತಾ ಇದೆ, ಇದು ಹಗಲು ದೊರಡೆ ನಡೀತಾ ಇದೆ. ನಾನೇನು ಕೇಳ್ತಿದ್ದೀನಿ, ಅಧಿಕಾರಿಗಳು ದುಡ್ಡು ಕೇಳ್ತಾರೆ ಅಂತ ಹೇಳ್ತಾರೆ ಅವರು. ಅಧಿಕಾರಿಗಳು ಯಾರ ಹೆಸರಿನಲ್ಲಿ ಕೇಳ್ತಾ ಇದ್ದಾರೆ, ಎಲ್ಲಿ ಅದು ಯಾರಿಗೂ ಮುಡ್ತಾ ಇದೆ, ಅದು ಬೇಕಲ್ಲ ಮುಖ್ಯ. ಲೂಟಿಕೋರರ ಸರ್ಕಾರ ಆಗಿ ಇದೆ. ಇಂಥ ಸರ್ಕಾರಕ್ಕೆ ಹಿಂದೆ ಕೆಂಪಣ್ಣ ಅವರು ಏನು ಹೇಳಿಕೆ ಕೊಟ್ಟಿದ್ರು, ಈಗ ಈ ಸರ್ಕಾರದ ಮೇಲೂ ಅದೇ ಹೇಳಿಕೆ ಕೊಟ್ಟಿದ್ದಾರೆ. ಅದರಿಂದ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು. ಯಾಕಂದರೆ ಅದೇ ಕೆಂಪಣ್ಣವ್ರನ್ನ ಮುಂದೆ ಇಟ್ಕೊಂಡು 40% ಅಂತ ಎಲ್ಲ ಕಡೆ ಬ್ಯಾನರ್ ಹಾಕಿದ್ರು. ಕ್ಯಾಂಪೇನ್ 40% ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಬೊಮ್ಮಾಯಿ ಅವರ ವಿರುದ್ಧ ಕ್ಯಾಂಪೇನ್ ಮಾಡಿದರು. ಈಗ ಏನು ಹೇಳ್ತಾರೆ ಇವರಿಗೆ? ಕೆಂಪಣ್ಣವರೇ, ಯಾವ ಇಲಾಖೆ ಮಂತ್ರಿ ದುಡ್ಡು ಕೇಳಿದ್ದಾರೆ, ಎಷ್ಟು ಕೇಳಿದ್ದಾರೆ, ಯಾವ ಯೋಜನೆ ಕೇಳಿದ್ದಾರೆ, ಅದೇ ರೀತಿ ಯಾವ ಶಾಸಕರಿಗೆ ಇವ್ರು ದುಡ್ಡು ಕೊಡಬೇಕು ಅಂತ ಮಂತ್ರಿಗಳು ಹೇಳಿದ್ದಾರೆ. ಸ್ಪೆಸಿಫಿಕ್ಕಾಗಿ ನೀವು ದಾಖಲೆ ಕೊಡದೆ ಹೇಳಿದ್ರೇ ಆಗ ನಾಟಕ ಮಾಡಿದ್ರಿ. ಅವಾಗ ನಾವು ನಾಟಕ ಮಾಡಿದ್ದೀವಿ ಅಂತ ನಿಮ್ಮ ಮೇಲೆ ಆಪಾದನೆ ಬಂದಿದೆಯಲ್ಲ, ಇದನ್ನು ತಪ್ಪಿಸ್ಕೊಳಕ್ಕೆ ಇನ್ನೊಂದು ನಾಟಕ ಮಾಡೋ ಪ್ರಯತ್ನ ನಡೆಸಬೇಕು.
ಇನ್ನು ಕೆಂಪಣ್ಣ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ಸಚಿವರು 40% ಆರೋಪದ ತನಿಖೆಗೆ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ಮಾಡಿದ್ದೇವೆ, ಅದಕ್ಕೆ ಹೋಗಿ ದೂರು ಕೊಡಲಿ ಎಂದಿದ್ದಾರೆ. ನಾಗಮೋಹನ್ ದಾಸ್ ಕಮಿಷನ್ ಮಾಡಿದ್ದೀವಿ. 40% ಭ್ರಷ್ಟಾಚಾರದ ಬಗ್ಗೆ ಹಿಂದೆ ಹೇಳಿದ್ರಲ್ಲ, ಅದ್ರ ಬಗ್ಗೆ ತನಿಖೆ ಮಾಡಕ್ಕೆ ನಾಗಮೋಹನ್ ದಾಸ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವ್ರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ವಿ. ಅವ್ರು ಏನ್ ಹೇಳಿದ್ರು ಅಧಿಕಾರಿಗಳು ಕೇಳ್ತಾವ್ರೆ ಈಗ ಅಲ್ವಾ, ಇದ್ರೆ ಯಾರು ಅಧಿಕಾರಿಗಳು ಕೇಳ್ತಾರೋ ಅವ್ರಿಗೆ ಕಂಪ್ಲೇಂಟ್ ಕೊಡ್ಲಿ. ಬಿಜೆಪಿಯವರಿಗೆ ಯಾವ ನೈತಿಕ ಹಕ್ಕು ಇಲ್ಲ. ಬಿಜೆಪಿಯವರಿಗೆ ಇಡೀ ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಬೊಮ್ಮಾಯಿ ಸರ್ಕಾರ ಹೆಸರು ಅವರು ಪಡ್ಕೊಂಡಿದ್ರು. ಹತ್ತತ್ರ 3 ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟು ದ್ವಿಗುಣ ಆಗೋಯ್ತು ಸಾಲ. ಈ ಸಾಲ ಮಾಡಿ ನಮ್ಮ ಕರ್ನಾಟಕ ಜನತೆಯನ್ನು ಸಾಲದ ಕೂಪಕ್ಕೆ ತಳ್ಳಿದ್ದೆ ಬೊಮ್ಮಾಯಿಯವರು, ಯಡಿಯೂರಪ್ಪ. ಈಗ ಕಮಿಷನನ್ನು ಕೂಡ ನಾವು ಕೂಡಿಸಿದ್ದೀವಿ. ಏನಾದರೂ ಅಂಥದ್ದು ಏನಾದರೂ ಇದ್ದರೆ, ಹೌದಪ್ಪ ಯಾರನ್ನ ದುಡ್ಡು ತೊಗೋತಾ ಇದ್ದರೆ, ಯಾರನ್ನ ಇದು ಮಾಡಿದ್ರೆ ಅವ್ರಿಗೆ ಆಗ್ರಹಿಸ್ತಾ ಇದ್ದೀವಿ, ಎಂಟೈರ್ ಅಸೋಸಿಯೇಷನ್ದವರಿಗೆ ಹೋಗಿ ಅಲ್ಲಿ ಕೊಡಿ. ಪಾರದರ್ಶಕವಾಗಿದೆ, ನಮ್ಮ ಆಡಳಿತ ಜನರ ಪರವಾಗಿದೆ, ನಾವು ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅಂಥದ್ದು ಏನಾದರೂ ಯಾರನ್ನ ದಾಖಲೆಗಳಿದ್ದರೆ, ಜನರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋದು, ಅದು ದಯವಿಟ್ಟು ಕೊಡಿ. ಕಳೆದ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಾಡಿದ್ದ ಭ್ರಷ್ಟಾಚಾರದ ಆರೋಪವೇ ಬಿಜೆಪಿ ಸೋಲಿಗೆ ಪ್ರಮುಖ ಕಾರಣವಾಗಿತ್ತು. ಅದರಲ್ಲೂ ಪೇಸಿಎಂ ಕ್ಯಾಂಪೇನ್ ಅಸ್ತ್ರದ ಮೂಲಕವೇ ಭ್ರಷ್ಟಾಚಾರದ ಮೂಟೆಯನ್ನ ಬಿಜೆಪಿ ನಾಯಕರ ಹೆಗಲಿಗೆ ಹಾಕಿತ್ತು. ಇದೀಗ ಅದೇ 40% ಯೂಟರ್ನ್ ಹೊಡೆದಿದ್ದು ಕಾಂಗ್ರೆಸ್ ಸರ್ಕಾರವನ್ನೇ ಕೆಂಪಣ್ಣ ಗುರಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.